उत्तिष्ठ नर कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं कौसल्या सुप्रजा रामपूर्वा सन्ध्या शरणं 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 देवी कृपा करे पालिसु अनवरत ताये श्री दुर्गे पालिसु अनवरत ताये श्री दुर्गे शरणं 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 देवी कृपा करे पालिसु अनवरत ताये श्री दुर्गे पालिसु अनवरत ताये श्री दुर्गे शरणं 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 देवी कृपा करे ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾ करे ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾ करे देवी कृपा करे देवी कृपा करे ಗಂಗಾ ಏನಮ್ಮ ಎಲ್ಲೂ ಪೂಜೆ ಮುಗಿದಿಲ್ವೇ? ಬನ್ನಿ ಮಾವ ದೇವ್ರ ಪೂಜೆ ಮಾಡ್ತಾ ಇದ್ದೆ ಅಷ್ಟೊಳಗೆ ನೀವೇ ಬಂದ್ರಿ ಯಾಕೆ ಮಾವ ನಿನಗೇನಾದ್ರು ಹೊಟ್ಟೆ ಆಗೈತೇನ ಇಲ್ಲಮ್ಮ, ಅಮ್ಮನ ಹತ್ರ ಏನೊಂದು ವರ ಬೇಡಿಕೊಂಡೆ. ಮಾವ ಚಿಕ್ಕ ವಯಸ್ಸಿನಲ್ಲಿ ನಾವಂತರೂ ಅಣ್ಣ ತಂಗಿರು ತಂದೆ ತಾಯಿಗಳನ್ನು ಕಳೆದುಕೊಂಡ್ವಿ ಆದ್ರೆ ನೀವೇ ನಮಗೆ ತಂದೆ ತಾಯಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋತ ಬಂದ್ರಿ ಅಂದಾಗ ನಿಮ್ಮ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದೆ ಮತ್ತ ಆ ದೇವರಲ್ಲಿ ನಾನು ಏನ್ ಬಿಟ್ಕೊಳ್ಳಿ ಮಾವ ಗಂಗಾ, ಸತ್ತ ಹೋದ ನಿನ್ನ ತಂದೆ ತಾಯಿನ ಮತ್ತೆ ನೆನೆಸಿ ಯಾಕೆ ನನ್ನ ಮನಸ್ಸನ್ನು ಕೊರೆಯುತ್ತೀರಿ ಅಮ್ಮ, ಕೊರೆಯುತ್ತಿರುವೆ? ಮಾವ ಸತ್ತೋದ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನಿನಗೆ ಬ್ಯಾರೆ ಚಿಂತೆ ಕಾಡಕತ್ತೈತಿ ಅದೇನಂತ ನನಗ್ ಗೊತ್ತೈತಿ ಮಾವ. ಅದೇನು ಗೊತ್ತಿದೆ ಗಂಗಾ? ಮಾವ ನಾನು ಚಿಕ್ಕ ವಯಸ್ಸಿನಲ್ಲಿ ನೀವು ನಿಮ್ಮ ತಮ್ಮನ್ನು ಅಗಲಿ ಹೋದ್ರಿ ಅಂದ್ರೆ ನನ್ನ ಮಾವ ಸಣ್ಣ ಮಾವನ ಚಿಂತೆ ನಿಮಗೆ ಬಹಳ ಕಾಡಕತ್ತೈತಿ ಅನ್ನೋದು ನಂಗೆ ಗೊತ್ತೈತಿ ಮಾವ. ಗಂಗಾ, ನನ್ನ ತಮ್ಮನ ಸೂರ್ಯ ನೆನಪು ತಂದು
ಮತ್ತೆ ನನ್ನನ್ನು ದುಃಖದ ಸಾಗರದಲ್ಲಿ ತಳ್ಳಬೇಡಮ್ಮ, ತಳ್ಳಬೇಡ. ಆ ನನ್ನ ತಮ್ಮ ಅಗಲಬೇಕಾದರೆ ಕಾರಣವೇ ಬೇರೆ ಇದೆ. ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನ ತಮ್ಮನನ್ನು ಹೊತ್ತು ಒಯ್ಯಬೇಕಾದರೆ ಆ ದೇವರೇ ಕಾರಣ. ಅದೇ ದೇವರು ಇಂದು ಈ ಬ್ರಹ್ಮಾಂಡವನ್ನು ಸಾಕಿ ಸಲುವಿ ಈ ಲೋಕವನ್ನೇ ಹತ್ತು ಆಳುವ ಅಧಿಪತಿ ಎಂದು ಸರ್ವರಿಗೆ ತಿಳಿದಿರಬೇಕು. ಆದರೆ ನಾನು ಹಾಗೆ ತಿಳಿದಿಲ್ಲ. ಅಖಂಡ ಬ್ರಹ್ಮಾಂಡವನ್ನು ಹೊತ್ತು ವೀರಭದ್ರ ಅವತಾರ ತಾಳಿ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರೆ ನನ್ನ ತಮ್ಮ ಸೂರ್ಯ ಮರಳಿ ನನಗೆ ಸಿಗಬೇಕು. ನನ್ನ ತಂದೆ ಕೊಲೆ ಆದ ಸ್ಥಳದಲ್ಲಿ ಆ ಶತ್ರುನ ಕೊಲೆ ಆಗಲೇಬೇಕು. ಅಂದಾಗ ಇವನಿಗೆ ನಿಜವಾದ ದೇವರನ್ನತೇನ ಇಲ್ಲದಿದ್ದರೆ ಹೋಗ್ಲಿ ಬಿಡು ಬಾಬಾ, ಅದ್ರ ಬಗ್ಗೆ ನೀವೇಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ಅಂತ ದುಷ್ಟರ ನೆನೆಸ್ಕೊಂಡು ನಿನ್ನ ಆರೋಗ್ಯ ನೀನೇಕೆ ಹಾಳು ಮಾಡ್ಕೋತಾ ಇದೀಯ ಮಾವ? ಅದು ಅಲ್ಲಿ ನೋಡಿ, ಮಾವ ಅಣ್ಣ ಬಂದೇ ಬಿಟ್ರು. ಇನ್ನ ಹೊಲಕ್ಕೆ ಹೋಗಿಲ್ಲೇನು? ಇಲ್ಲಪ್ಪ, ಯಾಕಂದ್ರೆ ಚಂದ್ರು ಇಂದ ಊರಿನಿಂದ ಬರ್ತಾನಲ್ಲ, ಅದಕ್ಕೆ ಅವನು ಬಂದ ಮೇಲೆ ಹೋದ್ರೈತೆ ಅಂತ ನಿಂತೀನಿ. ಚಂದ್ರು ಪಾಸ್ ಆಗಿ ಆಗ್ತಾನೆ, ಯಾಕೆ ವಿಚಾರ ಮಾಡ್ತೀವಿ ಅವನ? ನಾವು ಪಾಸ್ ಆಗೋದು ವಿಚಾರ ಮಾಡತ್ತಿಲ್ಲಪ್ಪ. ಅವ ಯಾವಾಗ ಒಂದು ದೊಡ್ಡ ನೌಕರಿ ಮನುಷ್ಯ ಆಗುತ್ತಾನಂತ ವಿಚಾರ ಮಾಡಕತ್ತೀನಿ. ಅದೆಲ್ಲ ದೇವ್ರಟ್ಟು ಮಾವ, ಯಾಕೆ ವಿಚಾರ ಮಾಡೋದನ? ಚಂದ್ರು ಮಾವ ಬಂದೇ ಬಿಟ್ಟು ನೋಡು. ನಿನ್ನ ರಿಸಲ್ಟ್ ಫೇಲ್ ಆಯ್ತು ಚಂದ್ರು. ಶ್ರೀಕಾಂತ್ ಏನಂದೆ? ಈ ನನ್ನ ಕಷ್ಟಪಟ್ಟು ದುಡ್ದು ಹಣ ಖರ್ಚು ಮಾಡಿ ಓದಲಾಕ ಹಚ್ಚಿದಾಗ ನಾನು ಫೇಲ್ ಆಗುದೇ. ಈ ಕರ್ನಾಟಕ ಫಸ್ಟ್ ರ್ಯಾಂಕ್ ಇದೆ ನಾ ಆಶೀರ್ವಾದ ಮಾಡು. ಎದ್ದೇಳು ತಮ್ಮ, ಎದ್ದೇಳು. ಈಗ ನನಗೆ ಸಂತೋಷವಾಯ್ತು. ಗಂಗಾ ನೋಡಮ್ಮ, ನನ್ನ ತಮ್ಮ ಶಾಜಾನ ಇರ್ಲಿ, ಹೋಗಪ್ಪ, ಕೈಕಾಲು ಮುಖ ತೊಳ್ಕೊಂಡು ಊಟ ಆದ್ರೂ ಮಾಡೋಗು. ಆ ನೇರವಾಗಿ ಸಾಲವನ್ನು ಆದಷ್ಟು ಬೇಗ ತೀರಿಸಿಕೊಳ್ಳಬೇಕು. ಇಲ್ಲಿದ್ದರೆ ನಮ್ಮ ಹೊಲ ಮನೆಯನ್ನು ಸ್ವಾಧೀನ ತೆಗೆದುಕೊಳ್ಳುತ್ತಾನೆ. ಶ್ರೀಕಾಂತ್ ಏನಂದೆ? ಚಂದ್ರು ಹಾಗಲ್ಲಪ್ಪ, ಸುಮ್ಮನೆ ಇರು. ಏನು ಅವ ಮೊದಲೇ ಸಿಟ್ಟಿನವ, ಅವನ ಮುಂದೆ ಹೇಳುವುದೇ? ಚಂದ್ರು, ನನ್ನ ಸೊಸೈಟಿಗೆ ಮರುಪಾವತಿ ಮಾಡಿಸಿಕೊಂಡು ಬರ್ತೇನೆ, ನಾನು ಹೋಗಿ ಬರಲಿ. ನೀನು ಜಳಕ ಮಾಡಿ ಊಟ ಮಾಡೋಗಪ್ಪ. ಮಾವ ಅಡ್ಗೆ ಮಾಡ್ತೀನಿ, ಎಲ್ಲರೂ ಸೇರ್ಕೊಂಡು ಊಟ ಮಾಡ್ಕೊಂಡು ಹೋದ್ರಾಯ್ತು ಬಿಡು ಮಾವ. ಗಂಗಾ ಸೆಕ್ರೆಟರಿಯಿಂದ ಅರ್ಜೆಂಟ್ ಬಾ, ನಾನು ಅದಕ್ಕೆ ದೌಡ್ ಹೋಗ್ಬೇಕಾಗಿತ್ತವ. ಬರ್ನಾಗ ಸೆಕ್ರೆಟರಿಗೆ ಒಂದು ತಾಸು ಲೇಟ್ ಮಾಡಿ ಹೋಗಂತ ಹೇಳಿದನು. ತಂಗಿ, ನಮ್ಮ ಮಾವನ ಮನಸ್ಸಿಗೆ ಸಂತೋಷಿಗೆ ಒಂದು ಹಾಡನ್ನು ಹಾಡುವ.
ಚಂದ್ರ ಮಾವ ತಂಗಿ ನೀನು ಊಟ ಮಾಡ್ರಿ, ದೊಡ್ಡ ಮಾವ ನಾನು ಬಂದು ಊಟ ಮಾಡ್ತೀವಿ. ಬಾ ಮಾವ. ಏ ಗಂಗಾ, ಏಕೆನ ಇಲ್ಲಿ ನಿಂತಿದ್ರು ಮಾತನಾಡೋಳು ಒಳಗೆ ಹೋಗುತ್ತಿರುವಲ್ಲ, ಏಕೆ? ಮಾವ ನೀ ಬರೋದು ಗೊತ್ತಿರ್ಲಿಲ್ಲ, ರೊಟ್ಟಿ ಮಾಡ್ಬೇಕಿತ್ತ, ಅದ್ರ ಸಲ ರೊಟ್ಟಿ ಮಾಡಕ್ ಹೋಗಿದ್ದೆ. ಇವತ್ತು ನಾ ರೊಟ್ಟಿನೇ ತಿನ್ನೋದಿಲ್ಲ. ಯಾಕೆ ಮಾವ ರೊಟ್ಟಿ ತಿನ್ನೋದ ಬಿಟ್ಬಿಟ್ಟೆ? ನಾನು ನೋಡಿ. ಯಾಕಂದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಒಬ್ಬಳೇ ಇಲ್ಲ, ಅದಕ್ಕೆ. ಹಂಗಂದ್ರೆ ಏನ್ ಮಾವ? ಹೋಗ್ಲಿ ಬಿಡುವ, ನಾ ಒಂದ್ ಮಾತು ಕೇಳ ನಿನ್ನ. ಕೇಳು ಮಾವ, ನಾಳು ಸಾಲಿ ಕಲ್ತು ದೊಡ್ಡ ನೌಕರಿ ತಗೊಂಡ್ಮೇಲೆ ನನ್ ಮರೆಯಂಗಿಲ್ಲಲ್ಲ, ಆಮೇಲೆ ಕಲ್ತಾಗಿನ ಮದುವೆ ಆಗ್ತಿರಲ್ಲ ನೀವು? ಹೌದು ಹುಚ್ಚಿ ನಿಮ್ಮ. ಹೌದು. ಏ ಗಂಗಾ, ನೀನು ಚಿಕ್ಕವಳಿದ್ದಾಳೆ, ನಿಮ್ಮವ್ವ ತೀರಿ ಹೋದಳು. ನಿನ್ನ ನನಗ ಕೊಡಲ್ಲ ನಿರ್ಧಾರ ಮಾಡಿರುವಾಗ ನಿನ್ನನ್ನು ಬಿಟ್ಟು ಯಾರು ಬರ್ತಾಳೆ ನನ್ನ ಕೈ ಹಿಡಿದಿಕೆ ಎಂದಿದ್ದೀರ ನೀನೇ ನನ್ನ ಸತಿ. ಈ ಮಾತು ನಂಬ್ಲೆ ಮಾವ. ನಾನು ನಂಬಿಕೆ ಸಾಕ್ಷಾತ್ ಪರಮಾತ್ಮ ನೀನು ಇದ್ರಿ ನಿಂತಾಗ ಅದು ನನ್ನ ಮೇಲೆ ನಂಬಿಕೆ. ಹಾಗೇನಿಲ್ ಬಿಡು ಮಾವ. ನಡಿ, ನಿನಗೋಸ್ಕರ ಸಿಹಿಯಾದ ಅಡ್ಗೆ ಮಾಡ್ತೀನಿ. ಬ್ಯಾಟಿ ಊಟ ಮಾಡಿ ಸುಸ್ತಾಗೆ ನಮ್ಮ ಮಾವ. ಶಾವಿಗೆ ಪಾಯಸ, ಹೋಳಿಗೆ ಮಾಡ್ತೀನಿ, ಉಣ್ಣಂತಿ. ನಡಿ. ಶಿವಮುತ್ತಿನ ಸೆವಿಜೇನಾಗಿ ಈ ನಿನ್ನ ಸ್ವಾದರ ಮಾವ ಕೈ ಹಿಡಿ ನಾನಿರುವಾಗ ಸಾಗಿ ಬರಬಾರದೆ ನಿನ್ನ ಸಂಗೀತದ ಸರಮಾಲಿಯನ್ನು. ಆಯ್ತು ಮಾವ. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ಸಿಹಿ ಮುತ್ತಿನ ಗಾಳಿಗೆ ನೀ ಏನ್ ರಾಜ? ಸೀಮುತ್ತ ಮುತ್ ಕೊಡಕ್ ಮೂಡಿಲ್ಲ ಈಗ, ಎಲ್ಲ ಹೋಗ್ಯದ ಕಿವೇನ್ ಬಿದ್ದಾವ ಅದಕ್ಕೆ.
ಮುತ್ತು ಮುತ್ತ ಹಾ, ಹಾ. ತಗೋ ಸಿಹಿ ಮುತ್ತಿನ ಆದರೆ ನನಗೆ ಬಂದಂಥ ಕೆಟ್ಟ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ. ಕಪಟ ಸಾವುಕಾರ ಸಾಲಕ್ಕಾಗಿ ಇದ್ದ ಹೊಲ ಕಸ್ಕೊಂಡ. ಸಾಕಷ್ಟು ಕಲಿತ ನನ್ನ ತಮ್ಮ ಇಂದು ಕೂಲಿ ಕೆಲಸಕ್ಕೆ ಹೋಗ್ಯಾನಂದ್ರೆ ಅಯ್ಯೋ ಇದೆಯೇ. ಯಾಕೆ ಮಾವ ಏನು ವಿಚಾರ ಮಾಡತ್ತಿ? ಎತ್ತಿಗೆ ನುಚ್ಚು ಮೇವು ಹಾಕು. ಏನಿಲ್ಲಪ್ಪ, ಒಳಗಡೆ ಹೋಗಿ ಕೈಕಾಲು ಮುಖ ತೊಳ್ಕೊಡು. ಗಂಗಾ ಲೌಟಿ ಊರಿಗೆ ಚಾ ಮಾಡಿ ಕೊಡು. ಆಯ್ತು ಮಾವ, ನನ್ನ ಚಾ ಮಾಡಕ್ಕೆ ಇಟ್ಕೊಂಡಿರಿ, ನಡ್ರಿ. ಚಾ ಕುಡಿತಿರೋ ಹಿಂಗ ನಿಂದಿರ್ತಿರೋ? ಯಾಕ ನಾನು ಇಲ್ಲ ನಿಂದಿರ್ಕ ಅವ್ರು ಏನ್ ಮಾತಾಡ್ತಾರ ಕೇಳಿಸ್ಕೋಬೇಕ್ರಿ. ನಾನು ಅಂದ್ರು ಬಾರಪ್ಪ ಇಲ್ಲಿ. ಅಯ್ಯೋ ನನ್ನ ತಮ್ಮನ ಕೈ ತುಂಬ ರಕ್ತ ಮಿನ್ಗೈತಿ. ತಮ್ಮ ಪ್ಯಾಂಟ್ ಶರ್ಟ್ ಹಾಕೊಂಡು ಕುರ್ಚಿದ ಮೇಲೆ ಕುಳಿತು ಹಾಯಾಗಿ ಕೆಲಸ ಮಾಡೋದನ್ನು ಬಿಟ್ಟು ಇಂದ ಕೈಯಾಗ ಗುದ್ಲಿ ಹಿಡ್ದ ದುಡಿಯಾಕ ಹೊಂಟ್ಯಾನಂದ್ರೆ ಅಯ್ಯೋ ಇದು ನನಗೆ ಬಂದಂತ ಕೆಟ್ಟ ಪರಿಸ್ಥಿತಿ ಯಾರಿಗೋ ಬಂದಿಲ್ಲಪ್ಪ, ಯಾರಿಗೋ ಬಂದಿಲ್ಲ. ತಮ್ಮ ಇದಕ್ಕೆಲ್ಲ ಕಾರಣ ಈ ನಿನ್ನ ಪಾಪಿ ನನ್ನನ್ನು ಕ್ಷಮಿಸಿ ಬಿಡು ತಮ್ಮ. ಹೇಳು, ನನ್ನ ಕಾಲ ಹಿಡಿದು ನಾನು ಏವೇ ನರಕಕ್ಕೆ ತರುತ್ತಿರುವೆನ. ನೌಕರಿ ಅನ್ನೋದು ನಾನು ಹಣೆ ಬಾರಲಿದ್ದಿದ್ದೀರಿ. ಯಾರೇನ ಮಾಡಲು ಸಾಧ್ಯವನ? ಸಾಧ್ಯವೇ. ಪ್ರಾಮಾಣಿಕ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಆದರೆ ಫಲ ಕೊಡೋನು ಆ ಪರಮಾತ್ಮ. ನಾನ ಇತರರು ಯಾರ ಕಾರಣರಲ್ಲ, ಯಾರ ಕಾರಣರಲ್ಲ. ಮಾವ ಚಾ ಮಾಡಿನಿ, ಚಾ ಕುಡಿತಿರೋ ಹಿಂಗ ಮಾತಾಡ್ಕೊಂತ ನಿಂದಿರ್ತಿರೋ? ಮಾವ ತನ್ನ ಸಾಲ ಮುರುಗರಿಗೂ ನಮ್ಮ ಆಸ್ತಿಯನ್ನು ಆ ನೆರವೇರ ಭರಿಸಿಕೊಂಡ್ರೆ ಆಯ್ತು. ನಾನು ಹಳೆಯ ಮಾ ಕೂಡಿ ಆಸ್ತಿ ಹಗಲಿಗತ್ತಿ ದುಡ್ದು ಆಸ್ತಿ ಬಿಟ್ಕೊಳಕ್ ಬರ್ತೈತಿ. ನೀ ಯಾಕೆ ಚಿಂತೆ ಮಾಡ್ತಿ ಮಾವ? ಆ ಸತ್ಯ ಧರ್ಮದಿಂದ ನಾವಿದ್ದರೆ ಸತ್ಯದ ಪ್ರತಿಫಲ ಒಂದಿಲ್ಲ ಒಂದು ದಿನ ಸಿಕ್ಕಿದೆ. ಈ ವರ್ಷ ಚಂದ್ರನ್ ಕೂಡ ಗಂಗನು ಮದುವೆ ಮಾಡ್ಬೇಕಂತೂ ಸಾಕಷ್ಟು ಕನಸುಕೊಂಡಿ. ಆದರೆ ಏನು ಮಾಡೋದು, ಎಲ್ಲ ನನ್ನ ಹನಿ ಬರ. ಮಾವ ಈ ವರ್ಷ ನಿನ್ನ ಆಸೆ ನಿರ್ವಹಿಸಿ ಆಯ್ತು. ಮುಂದಿನ ವರ್ಷ ನಮ್ಮ ಮಾವನ ಲಗ್ನ ಮಾಡಿ ಆಯ್ತು. ಮೊದಲು ನಾವು ಮೆಣಸಿರಾಗೋಣ, ಆಮೇಲೆ ಮೆದುವೆ ವಿಚಾರ ಮಾಡೋಣ. ಆಗ್ಲಪ್ಪ, ಹಂಗಾದ್ರೆ ನಾನು ನಿಮ್ಮ ಕೂಡ ಕೆಲಸಕ್ಕೆ ಬರ್ತೀನಿ. ನಿಮ್ಮನ್ನು ಕೆಲಸಕ್ಕೆ ಹಚ್ಚಿ ನಾನು ಮನೆಯಲ್ಲಿ ಕುಂಡ್ರುದು ಬೇಡ. ಬೇಡ. ನೀ ಸಾಕಿ ಬೆಳೆಸಿದ ಏನೇನ ತಮ್ಮ ಗಂಡು ಗಲಿಯಂತೆ ಗಂಡು ಗಚ್ಚಿನ ಹಾಕಿಕೊಂಡು ಹಗಲಿ ರಾತ್ರಿ ದುಡಿದು ಆ ಧನಿಕರ ಸಾಲ ತೀರ್ಸೋಟು ಧೈರ್ಯ ಈ ನಿನ್ನ ತಮ್ಮನಿಗಿದೆಯಾ ಅಂತ ಅನ್ನ. ಅದಕ್ಕೋಸ್ಕರ ಅವನು ಹೆದರಿಸಲು ದರ್ಪದ ಸರ್ಪ ಬಂದರು. ಆ ಸರ್ಪವನ್ನು ಸುಟ್ಟು ಹಾಕೊಟ್ಟು ಸಮರ್ಥ ಕೂಡ ಈ ನಿನ್ನ ತಮ್ಮನಿಗಿದೆಯಣ್ಣ. ಹೌದು ಮಾವ, ದುಡಿಯಬಾರದು ನೀ. ಹೌದು ಮಾವ, ಧೈರ್ಯದಿಂದ ಬಾಯಿದ್ರೆ ಬಂದ ಕಷ್ಟಗಳು ದೂರ ಆಗ್ತಾವೆ. ಇಲ್ಲಿದ್ರೆ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಕೊಳಿತು ಕೂಲಿ ಕೆಲಸ ಮಾಡೋನು ನಿನ್ನ ಒಬ್ಬನೇ ತಾಮನೆ ಅಂತ ತಿಳಿಬೇಡಣ್ಣ. ಅವನಿಗಿಂತ ಹೆಚ್ಚಕ್ಕಂತ ವಿದ್ಯಾರ್ಥಿಗಳು ಸಾಕಷ್ಟು ಜನರಿದ್ದಾರೆ ಈ ಕಲಿಕದಲ್ಲಿ. ಅಣ್ಣ, ಹಣ ಗಳಿಸ್ಬೇಕಾದ್ರೆ ಒಂದೇ ಮಾರ್ಗಲ್ಲ, ಸಾವಿರಾರು ಮಾರ್ಗಗಳಿದ್ದಾವೆ. ನೀನೇಕೆ ಚಿಂತೆ ಮಾಡ್ತಿರುವಣ್ಣ? ನಾ ಏನು ಚಿಂತಿಸ್ತಿಲ್ಲಪ್ಪ. ಹಾಗಂತ ನಿನ್ನ ತಮ್ಮನ ಮೇಲೆ ತಲೆ ಇಟ್ಟೇಳಣ್ಣ. ತಮ್ಮ ಚಂದ್ರು, ನಾನು ಹೇಗೆ ಹೇಳುತ್ತೇನಪ್ಪ, ನಾನು ಸಂತೋಷದಿಂದ ಇರುವೆ. ಆ ಚಿಂತೆಯಿಂದ ನಿನ್ನ ಆತ್ಮನ ಸುಟ್ಟುಕೊಳ್ಳಬೇಡ. ಬೇಕಾದಂತ ಕಾಯಿದು ವಾಸಿ ಮಾಡಬಹುದು. ಚಿಂತೆಯನ್ನು ವಾಸಿ ಮಾಡಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ಆ ಚಿಂತೆ ನಮ್ಮ ಮಾವನಿಗೆ ಬೇಡ. ಸಂತೋಷದ ನಕ್ಕ ನಿಲ್ಬೇಕಾದ್ರೆ ನಮ್ಮ ಸಂಸಾರ ದುಃಖ ಬೆಂಕಿಯಲ್ಲಿ ಸುಟ್ಟು ಮುಷಾನಾಗಬಾರ್ದು. ಅದಕ್ಕೋಸ್ಕರ ನಾನೇನು ದುಃಖವನ್ನು ಬಿಟ್ಟು ಸಂತೋಷದಿಂದ ಇರ್ತೀನಿ ಎಂದು ಹೇಳು. ತಮ್ಮ ಚಂದ್ರು, ನಾನು ಹೇಗೆ ಹೇಳುತ್ತೇನಪ್ಪ, ನಾನು ಸಂತೋಷದಿಂದ ಇರುವೆ.
ಮಾವ ಮಾತುಗಳು ಸಾಕು, ನಡೆಯಿರಿ ಎಲ್ಲರೂ ಚಹಾ ಕುಡಿಯೋರಂತೆ. ಗಂಗಾ ನಾನು ನಗನಾಗ್ತಾ ಇರಬೇಕಾದ್ರೆ ಈ ತುಂಬಿದ ಸಂಸಾರದಲ್ಲಿ ಒಂದು ಹಾಡನ್ನು ಹಾಡಬಾರದೆ? ಆಯ್ತು ಮಾವ. ಕೂಡಿ ಬಾಳುವಲ್ಲಿ ಮಣ್ಣಲ್ಲಿ ಹಳಬದಿರಲಿ ಒಂದು ಗಂಡ